ಓ ಮೈ ಗಾಡ್, ನಿಜವಾಗ್ಲೂ ಇವತ್ತಿನ ಮ್ಯಾಚು ಅನ್ಬಿಲೀವೇಬಲ್ ಗುರು, ಅನ್ಬಿಲೀವೇಬಲ್ ಅಂದ್ರೆ ಅನ್ಬಿಲೀವೇಬಲ್. ಈಗಲೂ ಕೂಡ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ಡೆಲ್ಲಿಯವರು ಇಷ್ಟು ಹೀನಾವಾಗಿ ಸೋಲ್ತಾ ಇರುತ್ತೆ ಮ್ಯಾಚ್ ಅನ್ನ. ನನಗೆ ಏನಕ್ಕೆ ಹಿಂಗೆ ಅನಿಸ್ತಿದೆ ಅಂದ್ರೆ, ಲಾಸ್ಟ್ ಮ್ಯಾಚ್ ನೋಡಿದ್ರೆ ಆ ಪಂಜಾಬ್ ಅಗೇನ್ಸ್ಟ್ ಸುಮಾರು 264 ರನ್ ಕೊಟ್ಟ ಡೆಲ್ಲಿ ಟೀಮು ಇವತ್ತು ನೋಡಿದ್ರೆ 76 ರನ್ಗೆ ಆಲ್ ಔಟ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗುರು. ಅದು 76 ರನ್ಗೆ ಇಲ್ಲಿ KL ರಾಹುಲ್ ಎಂತೆಂತ ಬ್ಯಾಟ್ಸ್ಮನ್ ಗಳಲ್ಲಿ ಈ ತರ ಫ್ಲಾಪ್ ಆಗ್ತಾ ಇದಾರ. ಅದು ಇಲ್ಲಿ KL ರಾಹುಲ್ ಲಾಸ್ಟ್ ಮ್ಯಾಚ್ ಅಲ್ಲಿ 154 ರನ್ ಹೊಡೆದವರು ಇವತ್ತು ಇಷ್ಟು ಕೀಳಾಗಿ ಮತ್ತೆ ಇಷ್ಟು ಕೆಟ್ಟ ಗೇಮ್ ಅನ್ನ ಆಡ್ತಾರೆ, 0ಗೆ ಔಟ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಏನು ಅನ್ನೋ ಗೊತ್ತಾಗ್ತಿಲ್ಲ. ಬಂದವರೆಲ್ಲ ಕೂಡ ವಿಕೆಟ್. ಆಕ್ಚುಲಿ ನಂದು ಕತೆ ಕೇಳಿಲಿ ಏನಾಯ್ತು ಅಂತ, ಇವತ್ತು RCB DC ಮ್ಯಾಚ್ ಇತ್ತಲ್ಲ, ಸೊ ಹಾಗಾಗಿ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಹೊರಗಡೆ ಬೋಂಡ ಗಿಡ ತಿನ್ಕೊಂಬರೋಣ ಅಂದ್ರೆ, ಈಗ ನಮ್ ಊರಲ್ಲಿ ಇವತ್ತು ಚಿಕ್ಕಮಂಗ್ಳೂರ್ ಆಗಿತ್ತಲ್ಲ, ಸೊ ಒಳ್ಳೆ ಮಳೆ ಬಂದಿತ್ತು, ಒಳ್ಳೆ ತಂಪು ಕೂಡ ಆಗಿತ್ತು, ಮತ್ತೆ ಅದ್ರ ಜೊತೆ RCB ಮ್ಯಾಚ್ ಕೂಡ ಆಯ್ತು. ಸ್ವಲ್ಪ ಬಿಸಿಯಾಗಿ ಬಂದ್ಬಿಡ ಬೋಂಡ ಗಿಡ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು ಮ್ಯಾಚ್ ಕಿಚ್ ನೋಡಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಕತೆ ಕೇಳಿಲಿ ಹೋಗೋತ್ತಿಗೆ ಟೈಮ್ ಆಗಿತ್ತು, ಒಂದು 7:35 ಏನೋ ಆಗಿತ್ತು. ಅಲ್ಲಿ ಹೋಗಿ ಸ್ಕೋರ್ನ ತೆಗ್ದು ನೋಡ್ತೀನಿ, ಕಂಗಾಲಾಗ್ಬಿಟ್ಟೆ ನಾನೇ. ಇಲ್ಲಿ ನಾನು ಏನು ಅನ್ಕೊಂಡೆ ಗೊತ್ತಾ, ಮೋಸ್ಟ್ಲಿ ಅಪ್ಲಿಕೇಶನ್ನ ಪ್ರಾಬ್ಲಮ್ ಇರಬೇಕನ್ನೋ, ಮೋಸ್ಟ್ಲಿ ಗ್ಲಿಚ್ ಆಗಿದೆ ಅಂತ ನಾನು ಅನ್ಕೊಂಡ್ರೆ, ಅಲ್ಲಿ ನೋಡಿ ನಾನು ಎಷ್ಟು ಗೊತ್ತಾ, 3ನೇ ಓವರಲ್ಲಿ 8 ರನ್ ಇತ್ತು, 5 ವಿಕೆಟು. ನಿಜವಾಗ್ಲೂ ನಂಬಕ್ಕಾಗತ್ತಾ ಇದು ಹೇಳಿ? ಆ ಟೈಮಲ್ಲಿ ನನಗೆ ಆಗಿದ್ದು ನೋಡಿ, ಒಂದೇ ಸಲ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟೆ, ಲೋ ಮಗ ಏನಾಗ್ತಿದ್ಯೋ ಮ್ಯಾಚ್ ಇದು ಏನಾಯ್ತು, ನಿಜವಾಗ್ಲೂ 8 ರನ್ನಿಗೆ 5 ವಿಕೆಟ್ ಹೋಗಿದ್ಯಾ ಅಂತ ಕೇಳಿದೆ. ಅವ್ನು ಫುಲ್ ಕುಣ್ದಾಡ್ತವನೆ. ಅತ್ಲಾಗ RCB ಆಕ್ಚುಲಿ ಅವ್ನು ಡೈ ಹಾರ್ಡ್ RCB ಫ್ಯಾನು. ಸೊ ಕುಣ್ದಾಡ್ತವನೆ, ಹೋಯ್ತು DC ಹಂಗೆ ಅಂತ. ಯೋ ಮೈ ಗಾಡ್, ನಿಜವಾಗ್ಲೂ ಏನ್ ಮಾತಾಡ್ಬೇಕು ಏನಂತ ಗೊತ್ತಾಗ್ತಿಲ್ಲ ಗುರು. DC ಇಷ್ಟು ಕೆಟ್ಟಾಗಿ ಪರ್ಫಾರ್ಮ್ ಮಾಡ್ತಾನೆ, ನಾನು ಯಾವುದೇ ಮೂಲೆಯಿಂದನೂ ಯೋಚನೆ ಮಾಡಿರಲಿಲ್ಲ ಗುರು. ನನಗೆ ನಿಜವಾಗ್ಲೂ ಕೂಡ ಈಗಲೂ ನಂಬಕ್ಕೆ ಆಗ್ತಾ ಇಲ್ಲ ಇವತ್ತಿನ ಮ್ಯಾಚನ್ನ. ಲಾಸ್ಟ್ 264 ಟಾರ್ಗೆಟ್ ಕೊಟ್ಟವರು ಇವತ್ತು ಇಷ್ಟು 76 ಔಟ್ ಆಗ್ತಾರೆ ಅಂದ್ರೆ, ಇಲ್ಲಿ ನೋಡಿ ಕೇವಲ 3 ಓವರಿಗೆ 5 ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಪವರ್ ಪ್ಲೇ ಮುಗಿಸಲಿ 6 ವಿಕೆಟ್ ನ ಕಳ್ಕೊಂಡು 13 ರನ್ ಅಷ್ಟೇ ಹೊಡೆದಿರೋದು. ಸೊ ನಾನೇನ್ ಅನ್ಕೊಂಡೆ ಗೊತ್ತಾ, ಇವ್ರದ್ದು RCB ಅವ್ರದ್ದು ಹಳೆ ರೆಕಾರ್ಡ್ ಇತ್ತಲ್ಲ 49ಕ್ಕೆ ಆಲ್ ಔಟ್ ಆಗಿದ್ದು, ಸೊ ಅದ್ರ ಒಳಗೆ ಕಟ್ಟಾಕ್ಬಿಡ್ತಾರೆ ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡೆ. ಸೊ ಆಡಿದ್ ನೋಡ್ತಂದ್ರೆ ಹಂಗೆ ಇತ್ತು ನೋಡಿ, ಆ ಪವರ್ ಪ್ಲೇ ಮುಗಿಸೋಳಗೆ 13 ರನ್ನಿಗೆ 6 ವಿಕೆಟ್ ಅಂದ್ರೆ ಏನಿನ್ನೊಂದು 4 ವಿಕೆಟು. ಇನ್ನೇನು ಅಭಿಷೇಕ್ ಪೋರೆಲ್ ಒಬ್ರು ನಿಂತ್ಕೊಂಡು ಆಡಿದ್ರು, ಅದಾದ್ಮೇಲೆ ಡೇವಿಡ್ ಮಿಲ್ಲರು ಅವ್ರನ್ನ ಸ್ವಲ್ಪ ಬೇಗ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಮ್ಯಾಚ್ ಇನ್ನೂ ಕೂಡ ಈಸಿ ಆಗಿಬಿಡೋದು, ಮತ್ತೆ ಇನ್ನೂ ಕೂಡ ಬೇಗ ಮುಗ್ಸಾಕ್ಬಿಟ್ಟರು. ಏನಿಲ್ಲಿ ಜೇಕಬ್ ಬೆಥೆಲ್ ವಿರಾಟ್ ಕೊಹ್ಲಿನ ಮುಗಿಸ್ಬೋದಿತ್ತು ಮ್ಯಾಚ್ನ, ಆದ್ರೆ ಅವ್ರಿಲ್ಲಿ ಬೇಗ ಮ್ಯಾಚ್ ಮುಗ್ಸಕ್ ಹೋಗ್ಬಿಟ್ಟು ಟಿ ನಟರಾಜನ್ ಕ್ಯಾಚ್ ಕೂಡ ಆಡಿದ್ರು. ಅದು 2-3 ಸಲ ರಿವ್ಯೂ ಮಾಡಿ ನೋಡಿದ್ರು, ಏನಾದ್ರು ಬೌಂಡ್ರಿ ಕುಶನ್ನ ತೊಂದಿದಾರ ಹಾಗೆ ಅಂತ. ಆದ್ರೂ ಕೂಡ ಬೆಥೆಲ್ನ ಕ್ಯಾಚ್ ಕೂಡ ನೋಡಿ, ಒಳ್ಳೆ ಒಂದು ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಬೆಥೆಲ್ ಒಂದು ಸ್ವಲ್ಪ ಬಾಲ್ ಆಡ್ಕೊಟ್ರು ಕೂಡ ಅಷ್ಟೇ, ಸುಮಾರು ಒಂದು 18 ರನ್ ಹೊಡ್ಕೊಟ್ರು. ಈ ಮ್ಯಾಚ್ ಕೂಡ ಅಷ್ಟೇ ಕೇವಲ 11 ಬಾಲ್ ಆಡಿದ್ರು ಕೂಡ ಅಷ್ಟೇ 2 6 ಅನ್ನ ಹೊಡೆದ್ರು, 1 4 ಅನ್ನ ಹೊಡೆದ್ರು. ಸೊ ಯಾವ ತರ ಫಾರ್ಮ್ ಅಲ್ಲಿ ಇದೀನಿ ಅಂತ ಅವ್ರು ತೋರಿಸ್ಕೊಂಡ್ರು ಜೇಕಬ್ ಬೆಥೆಲ್. ಇಬ್ಬರೇ ಮ್ಯಾಚ್ ಮುಗಿಸ್ಬೋದಿತ್ತು ಗುರು ಅಂತ ಅರ್ಜೆಂಟೈನ್ ಇರಲಿಲ್ಲ, ಆದ್ರೂ ಕೂಡ ಬೇಗ ಮ್ಯಾಚ್ ಮುಗಿಸ್ಬಿಡೋಣ ಅಂತ ಜೇಕಬ್ ಬೆಥೆಲ್ ಪ್ಲಾನ್ ನ ಕೂಡ ಮಾಡ್ಕೊಂಡ್ರು. ಅದರಲ್ಲಿ ಕ್ಯಾಚ್ ಕೂಡ ಹೋಗ್ಬಿಡ್ತು. ಅದಾದ್ಮೇಲೆ ತಗೊಳ್ಳಿ ಪಡಿಕಲ್ ಆಟಗಳು, ನಾನೇ ಮ್ಯಾಚ್ ಮುಗಿಸ್ತಾನಪ್ಪ ಜೇಕಬ್ ಬೆಥೆಲ್, ನೀನ್ ಏನ್ ಮುಗಿಸೋದು ನಾನೇ ಮುಗಿಸ್ತೀನಿ ಅಂತ ನಿಂತ್ಕೊಂಡು ಆಡಿ ಇಲ್ಲಿ ಫುಲ್ಲು ಪಡಿಕಲ್ ಹುಡಿ ಮಾಡಾಕಿದ್ದು ಡೆಲ್ಲಿನ ಒಂಥರ ಗಿಲ್ಲಿ ತರ ಹೊಡೆದು ಆಚೆ ಹಾಕ್ಬಿಟ್ರು. ಮಾತ್ರ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಇಷ್ಟು ಹೀನಾಯವಾಗಿ ಸೋಲಿಸ್ತಾರೆ RCB ಟೀಮ್. ನಂಗೆ ಏನಂದ್ರೆ RCB ಟೀಮ್ ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗುತ್ತೆ ಅಂತ ಗೊತ್ತಿತ್ತು. ಏನಕ್ಕೆ ಅಂದ್ರೆ ಇಲ್ಲಿ ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು, ಮತ್ತೆ ಇದ್ರಲ್ಲಿ ಯಾವ ತರ ಅಂದ್ರೆ ಸಂಜೆ ಇದೆಯಲ್ಲ ಮ್ಯಾಚ್ 7:30 ಅಲ್ಲ, ಸೊ ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ, ಹಾಗಾಗಿ ಚೇಸಿಂಗ್ ಮಾಡಕ್ ಈಸಿ ಆಗುತ್ತೆ. ಆರಾಮಾಗಿ ಅವ್ರು ಎಷ್ಟೊಂದು 200 ನಿಯರ್ ಟಾರ್ಗೆಟ್ ಅನ್ನ ಕೊಟ್ಟರು ಕೂಡ ಹೊಡಿಯೋ ಕೆಪಾಸಿಟಿಯಲ್ಲಿ RCB ಬ್ಯಾಟ್ಸ್ಮನ್ ಗಳಿಗೆ ಇದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಗಡೆ ಬೋಂಡ ತಿನ್ನಕ್ ಹೋದ್ರೆ, ಇವ್ರಿಲ್ಲಿ ಎಲ್ಲಿ ಬೋಂಡ ತಿನ್ನೋದು ಆ ಲೆವೆಲಿಗೆ ಇಲ್ಲಿ ಖುಷಿ ಪಡಿಸ್ಬಿಟ್ಟಿದ್ದಲ್ಲ RCB ಅವ್ರ ಹತ್ರ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಇಲ್ಲ ಎಲ್ಲ ಕೂಡ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇದೆ, ಇಲ್ಲಿ RCB ಬೇರೆ ಫುಲ್ಲು ರಚ್ಚಿಗೆ ಎದ್ಬಿಟ್ಟಿರ ಅಂತ ಆಮೇಲೆ ಅನ್ನಿಸ್ತು. ಫುಲ್ಲು ಬೂಸ್ಟ್ ಮಾಡಿ ಧ್ವಂಸ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಏನ್ ಪದಗಳೆಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಬೌಲರ್ಸ್ಗಳು ಆ ಲೆವೆಲ್ಗೆ ಮಿಂಚಿದ್ದಾರೆ. ಏನ್ ಗುರು ಇವತ್ತು ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅನ್ಕೊಳ್ಳಿ ಮಾತ್ರ. ಬೆಳಗ್ಗೆ ನಾನು ಅನಾಲಿಸಿಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ಅವರಿಗೆ ವಿಕೆಟ್ ಬೀಳುತ್ತೆ ಅಂತ. ಬಟ್ ಈ ರೀತಿ ವಿಕೆಟ್ ಬೀಳುತ್ತೆ ಮತ್ತೆ ಈ ರೀತಿ ಆಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ RCB ಇಂದ. ನನ್ನ ಪ್ರಕಾರ ನೆಟ್ ರನ್ ರೇಟ್ ಯಾವ ಪ್ಲೇಸಿಗೆ ಹೋಗಿದೆ ಅನ್ನೋದು ಗೊತ್ತಿಲ್ಲ, ಒಂದ್ ನಿಮಿಷ ನೋಡ್ಬಿಡ್ತೀನಿ ರೀ ಎಲ್ಲಿ ಹೋಗಿದೆ ಅಂತ. ಇನ್ನು ಇದರಲ್ಲಿ ಅಪ್ಡೇಟ್ ಆಗಿಲ್ಲ, ಸೊ ನೋಡೋಣ ಅಪ್ಡೇಟ್ ಆದ್ಮೇಲೆ ಎಷ್ಟಾಗುತ್ತೆ ಏನೋ ಅಂತ. ಕಾಮೆಂಟ್ ಮಾಡಿಬಿಡಿ, ನಾನು ವಿಡಿಯೋ ಪಬ್ಲಿಷ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಇದು ಅಪ್ಡೇಟ್ ಆಗಿರುತ್ತೆ.
ಸೊ ನಿಜವಾಗ್ಲೂ ಇವತ್ತಿನ ಗೇಮ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ. ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ತಿರುವಾನ ಇವತ್ತು RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ತಂದ್ಕೊಟ್ಟಿದ್ ಮಾತ್ರ. ನಿಜವಾಗ್ಲೂ ಫೈಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ನೋಡಿದ್ರೆ ಈಗ ನೋಡಿ ಡೆಲ್ಲಿ ಟೀಮು ಯಾವ ಲೆವೆಲ್ ಅಲ್ಲಿ ಫಾರ್ಮ್ ಅಲ್ಲಿ ಇದೆ. ಸೊ ಆ ಟೀಮ್ ಅನ್ನ ಈ ತರ ಗಿಲ್ಲಿ ತರ ಹೊಡಿತಾರೆ RCB ಅವರು ಅಂದ್ರೆ ನಿಜವಾಗ್ಲೂ ಅನ್ಬಿಲೀವಬಲ್ ಮ್ಯಾಚ್ ಅದು. ಅದಕ್ಕೆ ನಾನು ಹೇಳಿದ್ ನಿಮಗೆ ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಹೇಳ್ತಾ ಇರ್ತೀನಿ, ಕ್ರಿಕೆಟ್ ಅಂದ್ರೆ ಏನ್ ಬೇಕಾದ್ರೆ ಆಗ್ಬೋದು ಗುರು, ಇಲ್ಲಿ ಸ್ಟ್ರಾಂಗ್ ಟೀಮು ವೀಕ್ ಟೀಮು ಯಾವುದೇ ಕಾರಣಕ್ಕೂ ಇಲ್ಲ. IPL ಅಲ್ಲಿ ಲಾಸ್ಟ್ ಒಂದು 5 ಮ್ಯಾಚಸ್ ನೋಡಕೋದ್ವಿ ಅಂದ್ರೆ ಪ್ರೆಡಿಕ್ಟ್ ಮಾಡಕ್ಕೆ ಕಷ್ಟ ಆಗ್ತದೆ. ಆ ತರ ಮ್ಯಾಚಸ್ ಗಳು ಕೂಡ ಆಗ್ತಾ ಇರುವಂತದ್ದು. ಇವತ್ತಿನ ಮ್ಯಾಚ್ ನೋಡಿದ್ರೆ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೂಡ ಸಿಕ್ಬಿಡುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಮಾತ್ರ. ಇವತ್ತಿನ ಮ್ಯಾಚ್ ಒಂದ್ ಸೈಡ್ ಆಗ್ಬರಿತ್ತು, ನೋಡಿದ್ರೆ ಹತ್ರ ಮಜಾ ಕೂಡ ಇರೋದಿಲ್ಲ. ಸ್ವಲ್ಪ ಫೈಟ್ ಇತ್ತು ಅಂದ್ರೆ ಇನ್ನೂ ಕೂಡ ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಇರೋದು. ಆದ್ರೂ ಕೂಡ ಏನೂ ಮಾಡಂಗಿಲ್ಲ ಬಿಡಿ. ಇಲ್ಲಿ RCB ಒಂದ್ ಕಡೆ ಪ್ಲಸ್ ಕೂಡ ಆಯ್ತು, ಆ ಪ್ಲೇ ಆಫ್ ಗೆ ಬೇಗ ಎಂಟ್ರಿ ಕೂಡ ಹಾಕೆ. ಈ ಮ್ಯಾಚ್ ನಿಮ್ಗೆ ನೋಡ್ಬಿಟ್ಟು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಕಾಮೆಂಟಿಗೆ ಹಾಕಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.